ವಯನಾಡಲ್ಲಿ ಕಂಡು ಕೇಳರಿಯದ ದುರಂತ ನಡೆದಿದೆ. ಮೃತದೇಹಕ್ಕಾಗಿ ಮನೆ ನದಿಯಲ್ಲೆಲ್ಲ ಹುಡುಕಾಡ್ತಾ ಇದ್ದಾರೆ. ನಾಮವಿಶೇಷವಾದಂಥ ಮನೆಗಳಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಶವಗಳು ಮಣ್ಣಿನಡಿ ಸಿಲುಕಿದ್ದಾವೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಮೃತದೇಹಕ್ಕಾಗಿ ಶೋಧ ನಡೆಸುತ್ತಿದ್ದಾರೆ. ಹೀಗಾಗಿ ಮನೆಯಲ್ಲಿ ಹುಡುಕಾಡ್ತಿದ್ದಾರೆ. ಮನೆಗಳೇ ಇಲ್ಲ ಅಲ್ಲಿ, ಯಾವುದಾದ್ರೂ ಕೆಲವೊಂದು ಮನೆಗಳಲ್ಲಿ ಅಲ್ಲಿ ಹುಡುಕ್ತಾ ಇದ್ದಾರೆ. ನದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ಟೀಮ್. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ವಾಯನಾಡಿನಲ್ಲಿ ಭೂಕುಸಿತಕ್ಕೆ ಮನೆ ತುಂಬಾ ಮಣ್ಣು, ಮನೆಯ ಅರ್ಧದಷ್ಟು ಆವರಿಸಿದೆ ಕೆಸರು ಮಣ್ಣು. ಮನೆಯ ಆರ್ಸಿಸಿಯನ್ನ ತೆರವು ಮಾಡಿ ಇದೀಗ ಅಲ್ಲಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆರ್ಸಿಸಿಯನ್ನು ಹಗ್ಗ ಕಟ್ಟಿ ಎಳೆಯುತ್ತಿದ್ದಾರೆ ಜನ. ವಯನಾಡಲ್ಲಿ ಕಂಡು ಕೇಳರಿಯದ ದುರಂತ ನಡೆದಿದೆ. ಮೃತದೇಹಕ್ಕಾಗಿ ಮನೆ ನದಿಯಲ್ಲೆಲ್ಲ ಹುಡುಕಾಡ್ತಾ ಇದ್ದಾರೆ. ನಾಮವಿಶೇಷವಾದಂಥ ಮನೆಗಳಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಶವಗಳು ಮಣ್ಣಿನಡಿ ಸಿಲುಕಿದ್ದಾವೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಮೃತದೇಹಕ್ಕಾಗಿ ಶೋಧ ನಡೆಸುತ್ತಿದ್ದಾರೆ. ಹೀಗಾಗಿ ಮನೆಯಲ್ಲಿ ಹುಡುಕಾಡ್ತಿದ್ದಾರೆ. ಮನೆಗಳೇ ಇಲ್ಲ ಅಲ್ಲಿ, ಯಾವುದಾದ್ರೂ ಕೆಲವೊಂದು ಮನೆಗಳಲ್ಲಿ ಅಲ್ಲಿ ಹುಡುಕ್ತಾ ಇದ್ದಾರೆ. ನದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ಟೀಮ್. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ವಾಯನಾಡಿನಲ್ಲಿ ಭೂಕುಸಿತಕ್ಕೆ ಮನೆ ತುಂಬಾ ಮಣ್ಣು, ಮನೆಯ ಅರ್ಧದಷ್ಟು ಆವರಿಸಿದೆ ಕೆಸರು ಮಣ್ಣು. ಮನೆಯ ಆರ್ಸಿಸಿಯನ್ನ ತೆರವು ಮಾಡಿ ಇದೀಗ ಅಲ್ಲಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆರ್ಸಿಸಿಯನ್ನು ಹಗ್ಗ ಕಟ್ಟಿ ಎಳೆಯುತ್ತಿದ್ದಾರೆ ಜನ. ವಯನಾಡಲ್ಲಿ ಕಂಡು ಕೇಳರಿಯದ ದುರಂತ ನಡೆದಿದೆ. ಮೃತದೇಹಕ್ಕಾಗಿ ಮನೆ ನದಿಯಲ್ಲೆಲ್ಲ ಹುಡುಕಾಡ್ತಾ ಇದ್ದಾರೆ. ನಾಮವಿಶೇಷವಾದಂಥ ಮನೆಗಳಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಶವಗಳು ಮಣ್ಣಿನಡಿ ಸಿಲುಕಿದ್ದಾವೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಮೃತದೇಹಕ್ಕಾಗಿ ಶೋಧ ನಡೆಸುತ್ತಿದ್ದಾರೆ. ಹೀಗಾಗಿ ಮನೆಯಲ್ಲಿ ಹುಡುಕಾಡ್ತಿದ್ದಾರೆ. ಮನೆಗಳೇ ಇಲ್ಲ ಅಲ್ಲಿ, ಯಾವುದಾದ್ರೂ ಕೆಲವೊಂದು ಮನೆಗಳಲ್ಲಿ ಅಲ್ಲಿ ಹುಡುಕ್ತಾ ಇದ್ದಾರೆ. ನದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ಟೀಮ್. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ವಾಯನಾಡಿನಲ್ಲಿ ಭೂಕುಸಿತಕ್ಕೆ ಮನೆ ತುಂಬಾ ಮಣ್ಣು, ಮನೆಯ ಅರ್ಧದಷ್ಟು ಆವರಿಸಿದೆ ಕೆಸರು ಮಣ್ಣು. ಮನೆಯ ಆರ್ಸಿಸಿಯನ್ನ ತೆರವು ಮಾಡಿ ಇದೀಗ ಅಲ್ಲಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆರ್ಸಿಸಿಯನ್ನು ಹಗ್ಗ ಕಟ್ಟಿ ಎಳೆಯುತ್ತಿದ್ದಾರೆ ಜನ. ವಯನಾಡಲ್ಲಿ ಕಂಡು ಕೇಳರಿಯದ ದುರಂತ ನಡೆದಿದೆ. ಮೃತದೇಹಕ್ಕಾಗಿ ಮನೆ ನದಿಯಲ್ಲೆಲ್ಲ ಹುಡುಕಾಡ್ತಾ ಇದ್ದಾರೆ. ನಾಮವಿಶೇಷವಾದಂಥ ಮನೆಗಳಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಶವಗಳು ಮಣ್ಣಿನಡಿ ಸಿಲುಕಿದ್ದಾವೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಮೃತದೇಹಕ್ಕಾಗಿ ಶೋಧ ನಡೆಸುತ್ತಿದ್ದಾರೆ. ಹೀಗಾಗಿ ಮನೆಯಲ್ಲಿ ಹುಡುಕಾಡ್ತಿದ್ದಾರೆ. ಮನೆಗಳೇ ಇಲ್ಲ ಅಲ್ಲಿ, ಯಾವುದಾದ್ರೂ ಕೆಲವೊಂದು ಮನೆಗಳಲ್ಲಿ ಅಲ್ಲಿ ಹುಡುಕ್ತಾ ಇದ್ದಾರೆ. ನದಿಯಲ್ಲಿ ಹುಡುಕಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ಟೀಮ್. ಶ್ವಾನದಳ ಮೂಲಕ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ವಾಯನಾಡಿನಲ್ಲಿ ಭೂಕುಸಿತಕ್ಕೆ ಮನೆ ತುಂಬಾ ಮಣ್ಣು, ಮನೆಯ ಅರ್ಧದಷ್ಟು ಆವರಿಸಿದೆ ಕೆಸರು ಮಣ್ಣು. ಮನೆಯ ಆರ್ಸಿಸಿಯನ್ನ ತೆರವು ಮಾಡಿ ಇದೀಗ ಅಲ್ಲಿ ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆರ್ಸಿಸಿಯನ್ನು ಹಗ್ಗ ಕಟ್ಟಿ ಎಳೆಯುತ್ತಿದ್ದಾರೆ ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.